ಆಫೀಸಲ್ಲಿ ಲೇಡೀಸ್ ಎಂಟ್ರಿ ಕೊಟ್ಟಾಯ್ತು, ಸಾಲದಕ್ಕೆ ನಾನು ಬೇರೆ ಸೇರ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದಮೇಲೂ ಈ ಶುಂಠಿ ಶಂಕರ ಸುಮ್ಮನೆ ಇರ್ತಾನ? ಚಾನ್ಸೇ ಇಲ್ಲ. ಸೈಲೆಂಟಾಗಿ ಕೂರೋ ಮಗನೇ ಇಲ್ಲ ಅವನು. ಅವನೇನಾದರೂ ಮಾಡೋಕೆ ಮುಂಚೆ ನಾನೇ ಮಾಡಿಬಿಟ್ರೆ? ವಾವ್, ಸೂಪರ್, ಅದೇ ಕರೆಕ್ಟು. ಬಟ್ ಏನು ಮಾಡಲಿ? ಮೇಡಮ್ ಸಾರಿ ಮೇಡಮ್. ಯೋ, ಕಣ್ಣಿಗೆ ಯಾರಾದ್ರೂ ಸ್ಪ್ರೇ ಮಾಡ್ತಾರೆ ಏನಯ್ಯ? ಆಗ್ಲೂ ಒಂದ್ಸಲ ಸ್ಪ್ರೇ ಮಾಡಿದ್ದೆ ತಾನೆ, ಮತ್ತ್ಯಾಕೆ ಹೊಡಿತಿದ್ಯಾ? ಅದು ಮೇಡಮ್, ಬಾಸ್ಗೆ ಹುಡುಗಿರ್ ಪರ್ಫ್ಯೂಮ್ ಸ್ಮೆಲ್ ಅಂದ್ರೆ ಆಗಲ್ಲ, ಅದಕ್ಕೆ ಗಂಟೆಗೊಂದ್ಸಲ ಸ್ಪ್ರೇ ಮಾಡು ಅಂದಿದ್ರು, ಅದನ್ನೇ ಮಾಡ್ತಿದ್ದೆ. ಅದು ನೀವು ಕೆಳಗಿಂದ ಬರ್ತೀರಾ ಅಂತ ಗೊತ್ತಿರಲಿಲ್ಲ. ಸಾರಿ ಮೇಡಮ್. ಮೇಡಮ್, ಬೇಗ ಕಣ್ ತೊಳ್ಕೊಳ್ಳಿ, ಅದ್ರಲ್ಲಿ ಕೆಮಿಕಲ್ ಇರುತ್ತೆ, ಒಳ್ಳೇದಲ್ಲ. ಮೇಡಮ್ 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 ಇಲ್ಲಿ ಬೇಡ, ಇದು ಬಾಸ್ ಪ್ರೈವೇಟ್ ವಾಶ್ರೂಮು. ಯೋ, ಹಿಂದಿಂದೆ ವಾಶ್ರೂಮ್ಗೆ ಬಂದ್ಬಿಟ್ಟಲ್ಲಯ್ಯ. ಕಣ್ ಬಿಡೋ ಹಾಗಿದ್ರೆ ಕಣ್ಣಲ್ಲೇ ನೀನು ನುಂಗ್ಬಿಡ್ತಿದ್ದೆ. ಮೊದ್ಲೇ ಕಣ್ಣು ಉರಿತಿದೆ, ಅಲ್ಲಿ ಬೇಡ ಇಲ್ಲಿ ಬೇಡ ಅಂತೆ. ಹೋಗಯ್ಯ, ನಿನ್ ಕೆಲಸ ನೋಡ್ಕೋ. ಏನ್ ಮುಖ ಆಡ್ತಿದ್ಯಾ? ಹೋಗಯ್ಯ. ಅಯ್ಯೋ ಹೋಗ್ಬಿಟ್ನಾ? ಈ ಶುಂಠಿ ಶಂಕರಂದು ಅತಿ ಆಯ್ತು. ಪರ್ಫ್ಯೂಮ್ ಸ್ಮೆಲ್ ಭೇದ ಭಾವ ಮಾಡ್ತಾನಲ್ಲ. ನಮಗೆ ಸಮಾನತೆ ಬೇಕು. ನಾನು ಇದನ್ನ ಖಂಡಿಸ್ತೀನಿ. ಏನ್ ತಮಾಷೆನಾ? ನಾನ್ ಸೆನ್ಸ್. ವಾಟ್ಸಪ್ಪಲ್ಲಿ ಗ್ರೂಪ್ಗಳು ಜಾಸ್ತಿ ಆದ ಹಾಗೆ ಡಿಸ್ಟರ್ಬೆನ್ಸು ಜಾಸ್ತಿ ಆಗುತ್ತೆ. ಇದು ಫಾಸ್ಟ್ ನ್ಯೂಸ್ನಲ್ಲೇ ಮೊದಲು. ಇದು ಬಿಗ್ ಬ್ರೇಕಿಂಗ್ ನ್ಯೂಸ್. ಬಿಸ್ನೆಸ್ ಟೈಕೂನ್ ಹಾಗೆ ಈ ವರ್ಷದ ಪ್ರತಿಷ್ಠಿತ ಬೆಸ್ಟ್ ಬಿಸ್ನೆಸ್ ಪರ್ಸನ್ ಅವಾರ್ಡ್ ವಿನ್ನರ್ ವೇದಾಂತ್ ವಸಿಷ್ಠ ತಮ್ಮ ಕೆಲಸದ ಶೈಲಿಯಿಂದಲೇ ಫೇಮಸ್ ಆದವರು. ಹೆಮ್ಮೆಯಿಂದ ತಮ್ಮ ಸಕ್ಸಸ್ ಹಿಂದೆ ಯಾವ ಹೆಂಗಸು ಇಲ್ಲ, ಇದಕ್ಕೆಲ್ಲ ಕಾರಣ ಗಂಡಸರೇ ಅಂತ ಹೇಳ್ತಾ ಇದ್ದವರು. ಆದ್ರೆ ಕಾಲ ಅನ್ನೋದು ಯಾರನ್ನೂ ಕೂಡ ಬಿಡೋದಿಲ್ಲ ಅನ್ನೋ ಹಾಗೆ ಈಗ ವೇದಾಂತ್ ವಸಿಷ್ಠ ಕೂಡ ಬದಲಾಗಿದ್ದಾರೆ. ಅವರ ಆಫೀಸ್ನಲ್ಲಿ ಈಗ ಲೇಡೀಸ್ಗೆ ಎಂಟ್ರಿ ಸಿಕ್ಕಿದೆ. ಇದು ಬಿಸ್ನೆಸ್ ಫೀಲ್ಡ್ ನಲ್ಲಿ ಎಲ್ಲಿಲ್ಲದ ಸೆನ್ಸೇಷನ್ ಹುಟ್ಟು ಹಾಕಿದೆ. ಇದ್ರ ಬಗ್ಗೆ ಪ್ರತಿಕ್ರಿಯಿಸಲು ವೇದಾಂತ್ ನಿರಾಕರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿರುವ ವೇದಾಂತ್ ಲೈಫ್ ನಲ್ಲೂ ಹುಡುಗಿರು ಎಂಟ್ರಿ ಕೊಡ್ತಾರಾ ಅನ್ನೋದೇ ಸದ್ಯದ ಕುತೂಹಲವಾಗಿದೆ. ಈ ಚಾನೆಲ್ ಅವ್ರಿಗೆ ಮಾಡೋದು ಬರೀ ಕೆಲಸ ಇಲ್ವಾ? ಎಂತೆಂಥ ನ್ಯೂಸ್ನ ಪ್ಲೇ ಮಾಡ್ತಾರೆ. ಇದೆಲ್ಲ ಒಂದು ನ್ಯೂಸಾ? ಇಷ್ಟಕ್ಕೊಂದು ಪ್ರತಿಕ್ರಿಯೆ ಕೊಡೋಣ ಅಂತ ಯಾವಾಗ ಹೇಳಿದೆ? ಇವ್ರ ತಾತ ಬಂದು ಕೇಳಿದ್ದ ನನ್ನನ್ನು. ನಾನ್ ಸೆನ್ಸ್. ಸುಳ್ಳು ಹೇಳೋದಕ್ಕೂ ನೀತಿ ಮಿತಿ ಬೇಡವಾ? ಎಲ್ಲರೂ ನನ್ನ ಮಾನ ಕಳಿಯೋದಕ್ಕೆ ನಿಂತಿದ್ದಾರೆ. ಅರ್ಥಕ್ಕೆ ಮಾತು ಕೇಳಿ ತಪ್ಪು ಮಾಡ್ಬಿಟ್ಟೆ. ಕಂಪನಿಗೆ ಹುಡುಗಿನ ಸೇರಿಸ್ಕೊಬಾರ್ದಾಗಿತ್ತು. ಇವು ಬೇರೆ ಬಂದು ಆಫೀಸಿಗೆ ಹೋಗಿ ಕರ್ಸ್ಕೊಂಡಿದ್ದಾಳೆ. ಇಡಿಯಟ್ಸ್. ಪರ್ಸನಲ್ ವಾಶ್ರೂಮಲ್ಲಿ ಹುಡುಗಿರ್ ಬಂದಿನ ರೇಖಾಂತ. ಅಲ್ಲಿನ ಜಿರಳೆನ ಕಪ್ಪೆನ ಹಾವಂತೂ ಬಂದಿರಲ್ಲ ಅನ್ಕೊಂತೀನಿ. ಎಲ್ಲಿದೆ ಬಾಸ್? ತೋರಿಸಿ ಬಾಸ್. ಯಾವ್ದೋ ಹೆಣ್ಣು ದೇವ ಬಂದು ಬಿಂದಿ ಹಂಚ್ಬಿಟ್ಟು ಹೋಗಿದೆ ನೋಡ್ರಿ. ದೆವ್ವನ ಮೊದ್ಲೇ ಹೇಳಿದಿದ್ರೆ ಬರೀ ಪೊರ್ಕೆ ಮಾತ್ರ ಒಳಗೆ ಕಳಿಸ್ತಾ ಇದ್ನಲ್ಲ ಬಾಸ್. ದೇವನ ಪರ್ಕೆ ಹೊಡಿಸ್ತಾರನ್ರಿ? ಯಾವನ ಗೊತ್ತು ಬಾಸ್, ಯಾವತ್ತು ದೆವ್ವದ ಜೊತೆ ಎನ್ಕೌಂಟ್ರಿ ಆಗಿಲ್ವೇ? ಒಂದ್ ಹೇಳಿದ್ರೆ ಇನ್ನೊಂದು ಹೇಳ್ತಿರಲ್ರಿ. ಮುಟ್ಟಾಳಂತರ ಪೊರ್ಕೆ ಹಿಡ್ಕೊಂಡ್ ಬಂದಿದ್ದೀರಾ.
ಬನ್ರಿ. ಕರಿಯೋರು ಇವರೇ, ಕಳಿಸೋರು ಇವರೇ. ನನ್ನನ್ನು ಏನು ಪಿ ಎ ಅನ್ಕೊಂಡಿದ್ದಾರಾ ಇಲ್ಲ ಮನೆ ಕೆಲಸದವನು ಅನ್ಕೊಂಡಿದ್ದಾರಾ? ಏನಾದರೂ ಅನ್ಕೊಳ್ಳಿ, ಟೈಮಿಗೆ ಸರಿಯಾಗಿ ಸಂಬಳ ಕೊಡ್ತಾರಲ್ಲ ಅಷ್ಟೇ ಸಾಕು. ಯಾರಿಗೆ ನಾನು ವಾಶ್ರೂಮ್ ಯೂಸ್ ಮಾಡಿದ್ದು? ಜೆಂಟ್ಸ್ಗೆ ಲೇಡೀಸ್ಗೆ ಅಂತ ಸಪ್ರೇಟ್ ಟಾಯ್ಲೆಟ್ ಅಲೋಟ್ ಆಗಿದೆ ತಾನೆ? ಜೆಂಟ್ಸ್ನ ಟಾಯ್ಲೆಟ್ ಯೂಸ್ ಮಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ಅಂಥದ್ರಲ್ಲಿ ಯಾರೋ ಲೇಡೀಸ್ ಯೂಸ್ ಮಾಡಿದ್ದಾರೆ. ಯಾರು ಯೂಸ್ ಮಾಡಿದ್ದು? ಯೋ, ಯೂಸ್ ಮಾಡಿರೋದು ಸಿಂಕ್ ಮಾತ್ರ, ವಾಶ್ರೂಮ್ನಲ್ಲ. ಅದೇನು ದೊಡ್ಡ ಡೀಲ ಅಂತೀನಿ. ಅಷ್ಟಕ್ಕೆ ಇವನ್ಯಾಕೆ ಇರುವೆ ಬಿಟ್ಕೊಂಡವ್ರ ಥರ ಆಡ್ತಾನೆ. ಕಿರಿಸ್ತಾ ಇರೋದು ಯಾರಿಗೂ ಕೇಳಿಸ್ತಿಲ್ವಾ? ಯಾರು ಯೂಸ್ ಮಾಡಿದ್ದು ಹೇಳಿ. ಅದು ಸರ್ ಅಮೂಲ್ಯ ಮೇಡಮು. ಅನ್ಕೊಂಡೆ ಇಷ್ಟು ಮೀಟ್ರು ಬೇರೆ ಯಾರಿಗಿರಕ್ಕೆ ಸಾಧ್ಯ? ಯೋ, ಯಾರು ಏನೂ ಮಾತಾಡಿರಲಿಲ್ಲ ಅಂದಿದ್ರೆ ತೆಪ್ಪಗೆ ಹೋಗ್ತಿದ್ದ. ಹೆಸರೇಳಿ ಸಿಕ್ಕಾಕ್ಸ್ಬಿಟ್ಟೆಲ್ಲೋ. ನಿನಗಿದೆ ಮಗನೇ. ಕಾಮನ್ ಸೆನ್ಸ್ ಇದೆ ನಿನಗೆ. ಅದು ನಾನು ಪರ್ಸನಲ್ ಯೂಸ್ ಮಾಡಬೇಕು ಅಂತ ಮಾಡಿಸ್ಕೊಂಡಿರೋದು. ಬೇರೆ ಪ್ರೈವಸಿನ ಅಷ್ಟು ರೆಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದಾನೆ ಬಾಸ್. ವಾಟ್? ನಿಮ್ಮ ಆರ್ಡ್ರಿಂದಾನೆ. ನಿಮ್ಮ ಆಫೀಸ್ ಬಾಯ್ ರೂಮ್ ಫ್ರೆಶ್ನರ್ ಸ್ಪ್ರೇ ಮಾಡ್ತಾ ನನ್ನ ಕಣ್ಣಿಗೆ ಸ್ಪ್ರೇ ಮಾಡ್ದ. ಏನಾದರೂ ಹೇಳಿದ್ರೆ ಒಂದು ಕತೆ ಇದ್ದೇ ಇರುತ್ತಲ್ವಾ? ನಿಮಗೆ ಅಂತ ಒಂದು ವಾಶ್ರೂಮ್ ರೆಡಿ ಮಾಡಿಸಿದಿರ್ತಾನೆ, ಅಲ್ಲಿಗೆ ಹೋಗಬೇಕಿತ್ತು. ಅದು ದೂರದಲ್ಲಿದೆ, ಅಲ್ಲಿವರೆಗೂ ಕಾಯಕ್ಕೆ ಕಣ್ಣಿನ ವಿಷಯ ಅಲ್ವಾ ಬಾಸ್. ಅದಕ್ಕೆ ಹತ್ರದಲ್ಲಿ ಯಾವುದಿದೆಯೋ ಅದನ್ನು ಯೂಸ್ ಮಾಡಿದೆ. ನೀವೆಲ್ಲ ಫೀಮೇಲ್ ಎಂಪ್ಲಾಯೀಸ್ಗಳನ್ನ ಹೈರ್ ಮಾಡಿದ್ದೆ ತಪ್ಪು ಅನ್ನೋ ಥರ ಮಾಡ್ತಿದ್ದೀರಾ. ನಿಮ್ಮನ್ನು ಹೀಗೆ ಬಿಟ್ಟರೆ ಹೆಚ್ಕೊಂಡ್ಬಿಡ್ತೀರಾ. ಯು ಹ್ಯಾವ್ ಟು ಬಿ ಪನಿಷ್ಡ್ ಫಾರ್ ದಿಸ್. ಇವತ್ತಿಂದ ಪ್ರತಿಯೊಬ್ಬರು 2 ವಾರ 2 hours ಓವರ್ ಟೈಮ್ ಮಾಡಲೇಬೇಕು. ದಟ್ಸ್ ಮೈ ಆರ್ಡರ್. ಈ ಶುಂಠಿ ಶಂಕರ ಯಾಕೆ ಹಿಂಗೆ ಆಡ್ತಾನೆ? 2 hour ಓವರ್ ಟೈಮ್ ಅಂತೆ. ಟೈಮ್ ಅಂದರೆ ಇವನಪ್ಪನ ಮನೆಗೆ ಗಂಟ. ದೊಡ್ಡ ಲೂಸು, ಮೆಂಟ್ಲು, ಕಪ್ಪಿ ಥರ ಆಡ್ತಾನೆ. ಮೇಡಮ್, ನನ್ನ ಚಿಕ್ಕ ವಯಸ್ಸಿನ ಒಂದು ಮಗು ಇದೆ. ಈಗ ಸಡನ್ನಾಗಿ ಓಟಿ ಅಂದರೆ ಆಗಲ್ಲ ಮೇಡಮ್. ನಾನು ಹೊಸ್ದಾಗಿ ಮದುವೆ ಆಗಿರೋಳು ಮೇಡಮ್. ನೈಟ್ ಬರೋದು ಲೇಟ್ ಆದರೆ ಅತ್ತೆ ಮಾವ ಸುಮ್ಮನೆ ಇರ್ತಾರಾ ಮೇಡಮ್? ನನ್ನ ಕೆಲಸಕ್ಕೆ ಕಳಿಸೋದೇ ಕಷ್ಟ. ಈಗ ವಾರ ಎಲ್ಲ ಲೇಟಾಗಿ ಬರ್ತೀನಿ ಅಂದರೆ ನಾಳೆಯಿಂದ ಮನೇಲೇ ಇರು ಅಂತಾರೆ ಮೇಡಮ್. ಪ್ಲೀಸ್ ಮೇಡಮ್, ನೀವೇನಾದರೂ ಮಾಡಬೇಕು ಮೇಡಮ್. ಇರಿ, ಯೋಚನೆ ಮಾಡೋಣ. ಏನು ಬೇಕಾದರೂ ಮಾಡಿ ಮೇಡಮ್, ನಾವು ನಿಮ್ಮ ಜೊತೆ ಇರ್ತೀವಿ. ಒಟ್ಟಿನಲ್ಲಿ ಈ ಪನಿಷ್ಮೆಂಟಿಂದ ಮುಕ್ತಿ ಕೊಡಿಸಿ ಸಾಕು. ನೋಡಿ, ನಮ್ಮ ಬಾಸಿಗೆ ಡೈರೆಕ್ಟಾಗಿ ನೀವು ಮಾಡಿದ ತಪ್ಪು ಅಂದರೆ ಖಂಡಿತ ಒಪ್ಪಲ್ಲ. ಆದರೆ ಅವ್ರಿಗೆ ಪಾಠ ಕಲ್ಸಕ್ಕೆ ಏನಾದರೂ ಮಾಡಬೇಕಲ್ಲ. ಏನು ಮಾಡ್ತೀರಾ ಮೇಡಮ್? ನೀವು ಯಾರೂ ಚಿಂತೆ ಮಾಡಬೇಡಿ. 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ನಾವು ಯಾರೂ ತಪ್ಪು ಮಾಡಿಲ್ಲ.